ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ. ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್ ತಿಂಗಳ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದ್ರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ. ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್ ತಿಂಗಳ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದ್ರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ. ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್ ತಿಂಗಳ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದ್ರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ
ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತಹ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆಗಬೇಕಾಗಿದ್ದ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದ್ರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತಹ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತಹ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್ ತಿಂಗಳ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂತ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದ್ರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂತ ಬೃಹನ್ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡಾಗಿದೆ. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂತಹ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದ್ರೆ ತಡ ಆಯ್ತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನ್ ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ ನಾಟಕವನ್ನ ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅನ್ನೋದನ್ನ ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂತಹ ದೋಷಾರೋಪ ಸುಳ್ಳು ಅಂತ ಹೇಳಿದ್ರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್